ಜ್ಯೋತಿಷಿ ಮಾತು ಕೇಳಿ ತಾಯಿಯನ್ನೇ ಮಗಳು ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಜ್ಯೋತಿಷಿ ಹೇಳಿದಂತಹ ಮಾತನ್ನ ನಂಬಿ ತಾಯಿಯನ್ನ ಹೆತ್ತ ಮಗಳೇ ಕೊಲೆ ಮಾಡಿರುವಂತಹ ಘಟನೆ ನಡೆದಿದ್ದು, ಗಂಡನ ಜೊತೆ ಸೇರಿ ತಾಯಿಯನ್ನ ಉಸಿರುಗಟ್ಟಿಸಿ ಸುಚಿತ್ರ ಕೊಂದಿದ್ದು ತುಮಕೂರು ತಾಲೂಕಿನ ಅನುಪ್ಪನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ತಾಯಿ ಪುಷ್ಪಾವತಿಯನ್ನ ಮಗಳು ಸುಚಿತ್ರ ಕೊಂದಿದ್ದು 1.5 ವರ್ಷದ ಹಿಂದೆ ಸುಚಿತ್ರ ತಂದೆ ತೀರ್ಕೊಂಡಿದ್ರು. ವಾಮಾಚಾರ ಮಾಡಿ ತಾಯಿಯಿಂದಲೇ ತಂದೆ ಕೊಲೆ ಮಾಡಿರುವ ಆರೋಪ ಕೇಳಿಬಂದಿದ್ದು, ಜ್ಯೋತಿಷಿ ಮಾತು ನಂಬಿ ತಾಯಿಯನ್ನ ಪುತ್ರಿ ಸುಚಿತ್ರ ಕೊಲೆ ಮಾಡಿರುವಂತಹ ಘನಘೋರ ಘಟನೆ ನಡೆದಿದೆ. ತುಮಕೂರು ತಾಲೂಕಿನ ಅನುಪ್ಪನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಮಂಜುನಾಥ್, ತಾಯಿಯನ್ನೇ ಮಗಳು ಕೊಲೆ ಮಾಡಿರುವಂತಹ ಘನಘೋರ ಘಟನೆ ನಡೆದಿದೆ. ಯಾಕಾಗಿ ಈ ರೀತಿಯಾಗಿ ಹತ್ಯೆ ಮಾಡಲಾಗಿದೆ? ಆ ಜ್ಯೋತಿಷಿ ಹೇಳಿದ್ದಾದ್ರೂ ಏನು ಅಂತ? ಕಾವ್ಯ, ಎರಡು ವಿಚಾರಗಳು, ಈ ಕೊಲೆಯಲ್ಲಿ ಎರಡು ವಿಚಾರಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಯಾವುದು ಕೂಡ ಇನ್ನು ಪೊಲೀಸರು ಸ್ಪಷ್ಟಪಡಿಸಿಲ್ಲ. ಒಂದನೇದಾಗಿ ಜ್ಯೋತಿಷಿ ಹೆಸರು ಪ್ರಸ್ತಾಪ ಆಗಿರುವಂತದ್ದು. ಜ್ಯೋತಿಷಿಯವರು ಹೇಳಿದಂತೆ ಈಕೆ ಕೊಲೆ ಮಾಡಿದ್ದಾರೆ ಎನ್ನುವಂಥದ್ದು ಒಂದು ಆರೋಪ ಕೇಳಿ ಬರ್ತಾ ಇರೋದು. ಇನ್ನೊಂದು ತಾಯಿಯ ಆಸ್ತಿಯನ್ನು ಲಪಟಾಯಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಕೂಡ ಕೊಲೆ ಆಗಿದೆ ಎನ್ನುವಂತ ಮಾಹಿತಿ ಇದೆ. ಅಂದ್ರೆ ಸುಮಾರು 40 ಲಕ್ಷ ರೂಪಾಯಿ ಕ್ಯಾಶ್ ಇದೆ, ಅಂದ್ರೆ ಬ್ಯಾಂಕಲ್ಲಿ ಡೆಪಾಸಿಟ್ ಇತ್ತು ಮತ್ತು ಮನೆ ಇತ್ತು. ಇವೆಲ್ಲ ಆಸ್ತಿಯನ್ನ ಲಪಟಾಯಿಸಬೇಕು ಎನ್ನುವಂತ ಉದ್ದೇಶದಿಂದ ಮಗಳೇ ತಾಯಿಯನ್ನ ಕೊಲೆ ಮಾಡಿದ್ದಾರೆ ಎನ್ನುವಂಥದ್ದು ಇನ್ನೊಂದು ಏನು ಸಂಶಯ ಇದೆ. ಈ ಎರಡೂ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆ ಮಾಡ್ತಾ ಇರುವಂತದ್ದು. ನಡೆದಿರುವಂತದ್ದು ತುಮಕೂರು ನಗರದ ಬಂಡೇಪಾಳ್ಯದಲ್ಲಿ ಇದು ಘಟನೆ ನಡೆದಿರುವಂತದ್ದು. ನಿನ್ನೆ ಮಧ್ಯರಾತ್ರಿ ಸುಮಾರು 2:30-3 ಗಂಟೆ ಸುಮಾರಿಗೆ ಪುಷ್ಪಲತಾ ಅನ್ನೋರನ್ನ ಅವಳ ಮಗಳು ಸುಚಿತ್ರಾನೇ ಕೊಲೆ ಮಾಡಿರುವಂತದ್ದು, ಉಸಿರುಗಟ್ಟಿಸಿ ಸಾಯಿಸಿದ್ದಾರೆ. ಆ ನಂತರ ಸಹಜವಾಗಿ ಸಾವನ್ನಪ್ಪಿದ್ದಾಳೆ, ಹಾರ್ಟ್ ಅಟ್ಯಾಕ್ ಆಗಿರಬೇಕು ಎನ್ನುವಂತ ನಿಟ್ಟಿನಲ್ಲಿ ಅನುಪ್ಪನಹಳ್ಳಿ ಇರುವಂತ ಅವರ ಮೂಲ ಊರಿಗೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಸಂಶಯ ಬರುತ್ತೆ. ಸಂಶಯ ಬಂದ ನಂತರ ಪೊಲೀಸರಿಗೆ ವಿಚಾರ ತಲುಪಿದಾಗ ವಿಚಾರ ಆಚೆ ಬಂದಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಮಂಜುನಾಥ್, ಡೀಟೇಲ್ಸ್ಗಾಗಿ.